ಉತ್ತರ ಕರ್ನಾಟಕದ ದೊಡ್ಡ ಮಹಾರಥೋತ್ಸವಗಳಲ್ಲಿ ಒಂದಾದ ತಾಲೂಕಿನ ಗರಗ ಮಡಿವಾಳೇಶ್ವರ ಶಿವಯೋಗಿಗಳ 145ನೇ ರಥೋತ್ಸವವು ಸಾವಿರಾರು ಭಕ್ತರ ಹರ್ಷೋದ್ಗಾರಗಳ ನಡುವೆ ವಿಜೃಂಭಣೆಯಿಂದ ನಡೆಯಿತು. ಮಡಿವಾಳೇಶ್ವರ ಮಠದ ಮುಂದೆ ಪುಷ್ಪಾಲಂಕೃತವಾದ ಪಲ್ಲಕ್ಕಿ ಹಾಗೂ ರಥದಲ್ಲಿ ಮಡಿವಾಳೇಶ್ವರರ ಉತ್ಸವ ಮೂರ್ತಿಯನ್ನ ಪ್ರತಿಷ್ಠಾಪಿಸಿ ಕಲ್ಮಠ ಪೀಠಾಧಿಪತಿ ಆತ್ಮಾರಾಮ ಸ್ವಾಮೀಜಿಗಳು ಪೂಜೆಯನ್ನ ನೆರವೇರಿಸಿ ವಿವಿಧ ಮಠಾಧೀಶರು ಸಮ್ಮುಖದಲ್ಲಿ ರಥೋತ್ಸವಕ್ಕೆ ಚಾಲನೆಯನ್ನ ಕೊಟ್ಟರು. ಹರ ಹರ ಮಹಾದೇವ, ಜೈ ಮಡಿವಾಳೇಶ, ಜೈ ಬಸವೇಶ ಅನ್ನುವಂಥ ಭಕ್ತರ ಘೋಷಣೆಗಳ ನಡುವೆ ಸಾಗಿದ ರಥಕ್ಕೆ ಉತ್ತತ್ತಿ, ಬಾಳೆಹಣ್ಣು, ಲಿಂಬೆಹಣ್ಣುಗಳನ್ನ ತೂರಿ ಭಕ್ತಿಯನ್ನ ಸಮರ್ಪಿಸಿದರು. ಈ ವೇಳೆ ವಿವಿಧ ಮಠಾಧೀಶರು, ಧಾರವಾಡ ಸೇರಿದಂತೆ ಅಕ್ಕಪಕ್ಕದ ಜಿಲ್ಲೆಗಳ ಸಾವಿರಾರು ಭಕ್ತರು ರಥೋತ್ಸವದಲ್ಲಿ ಭಾಗಿಯಾಗಿದ್ರು. 146ನೇ ಮಡಿವಾಳೇಶ್ವರ ಜಾತ್ರಾ ಮಹೋತ್ಸವದ ದಾಸೋಗ ವ್ಯವಸ್ಥೆ ಹೇಳ್ಬೇಕಂದ್ರೆ ಇವತ್ತು ನಿನ್ನೆ ರಾತ್ರಿ ಗರಗ, ಹಂಗರಗಿ, ಲೋಕೂರ್ ಮತ್ತು ಸುತ್ತಮುತ್ತಲ ಗ್ರಾಮದಿಂದ ಸದ್ಭಕ್ತರು ಬಂದು 20 ಕ್ವಿಂಟಲ್ ಅನ್ನ, 17 ಕ್ವಿಂಟಲ್ ಬುಂದಿ, 5 ಕ್ವಿಂಟಲ್ ಗೋಧಿ ಹುಗ್ಗಿ ಮತ್ತು ಮಾಡಿದ್ದಾರೆ. ಈ ಪ್ರಸಾದ ಸೇವೆ ಮುಂಜಾನೆ 12 ಗಂಟೆಯಿಂದ ರಾತ್ರಿ 12 ಗಂಟೆ ಮಟ್ಟ ನಿರಂತರ ಒಟ್ಟ ಬಂದ್ ಇರ್ಲಾರ್ದಂಗೆ ಇಲ್ಲಿ ನೀಡುವ ವ್ಯವಸ್ಥೆ ಮಾಡ್ತೈತಿ. ಈ ತರ ದಾಸೋಹ ಸೇವಾ ನಮ್ಮ ಕರ್ನಾಟಕ ರಾಜ್ಯದ ನನ್ನ ಅನುಭವ ಪ್ರಕಾರ ಯಾವ ಮಠದಲ್ಲಿನೂ ಒಟ್ಟ ಬಂದ್ ಆಗ್ಲಾರ್ದಂಗ 12 ತಾಸು ದಾಸೋಹ ಕೊಡುವ ಮಠ ಅಂದ್ರೆ ಅದು ಮಡಿವಾಳೇಶ್ವರ ಮಠ ಅಂತ ಹೇಳಕ್ ಬಯಸ್ತೀನಿ. ಇವತ್ತಿನ ರಥೋತ್ಸವ ಇಲ್ಲಿ ಮಡಿವಾಳದಿಂದ 1 ವಾರದಿಂದ ಇಲ್ಲಿ ಭಜನಾ ಕಾರ್ಯಕ್ರಮ ಇರುತ್ತೆ. ಪ್ರತಿ ದಿವಸ ಮುಂಜಾನೆ ಸಂಜೆ ನಿರಂತರ 24 ತಾಸು ಭಜನೆ 1 ವಾರದಿಂದ ಅಷ್ಟೇ. ಇವತ್ತು 4:15ಗೆ ರಥೋತ್ಸವ ನಡೀತೈತಿ. ಈ ರಥೋತ್ಸವಕ್ಕೆ ಕಮ್ಮಿ ಅಂದ್ರು 1 ಲಕ್ಷ ಜನ ಇವತ್ತಿನ ರಥೋತ್ಸವಕ್ಕೆ ಇಲ್ಲಿ ಭಾಗಿಯಾಗಿ ಮಡಿವಾಳದಿಂದ ಒಂದು ಸೇವೆಯನ್ನು ಸಲ್ಲಿಸ್ತಾರೆ ಅಂತ ಹೇಳ್ತಾರೆ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.